ಬುಕ್ಸು ಏನಪ್ಪ ಇದು, ಪುಸ್ತಕ ಓದೋರು ಈ ಕಾಲದಲ್ಲಿ ಯಾರಿದ್ದಾರೆ ಅಂತೀರಾ? ನಿಮ್ಮ ವಿಚಾರ ತಪ್ಪು. ಈಗಲೂ ಸಹ ಜಗತ್ತಿನಲ್ಲಿ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗಿಲ್ಲ. ಆದರೆ ಒಂದು ಬದಲಾವಣೆ ಆಗಿದೆ. ಬಹಳಷ್ಟು ಜನ ಈಗ ಪುಸ್ತಕಗಳನ್ನು ಆಫ್ಲೈನಲ್ಲಿ ಓದೋದನ್ನು ನಿಲ್ಲಿಸಿ ಆನ್ಲೈನಿಗೆ ಶಿಫ್ಟ್ ಆಗಿದ್ದಾರೆ. ಅರ್ಥ ಆಗಲಿಲ್ವೇ? ಇಂಟರ್ನೆಟ್ನಲ್ಲೇ ಪುಸ್ತಕಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಟರ್ನೆಟ್ನಲ್ಲಿ ಅಮೆಝಾನು, ಫ್ಲಿಪ್ಕಾರ್ಟು, ಕಿಂಡಲ್ ಸ್ಟೋರ್ ಇತ್ಯಾದಿ ಹಲವಾರು ಪ್ಲ್ಯಾಟ್ಫಾರ್ಮ್ಗಳು ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇವೆ. ಆದರೆ ಪುಸ್ತಕಗಳನ್ನು ಫ್ರೀಯಾಗಿ ಕೊಡ್ತಿರೋ ಹಲವಾರು ಪ್ಲ್ಯಾಟ್ಫಾರ್ಮ್ಗಳು ಇವೆ. ಆದರೆ ಅಂಥ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಷ್ಟೇ. ಅಂಥ ಒಂದು ವೆಬ್ಸೈಟನ್ನು, ಅಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಈ ವಿಡಿಯೋದಲ್ಲಿ ನಾವು ಪರಿಚಯ ಮಾಡ್ಕೊಳ್ಳೋಣ. ವೆರಿ ಸಿಂಪಲ್. ಜಸ್ಟ್ ನಿಮ್ಮ ಕ್ರೋಮ್ ಬ್ರೌಸರನ್ನು ನೀವು ಓಪನ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಆರ್ಕೈವ್ ಅಂತ ಟೈಪ್ ಮಾಡಿ. ನಾನು ಇಂಟರ್ನೆಟ್ ಆರ್ಕೈವ್ ಅಂತ ಟೈಪ್ ಮಾಡಿರೋದ್ರಿಂದ ಅಲ್ಲಿ ಕಾಣ್ತಾ ಇದೆ. ಅದ್ರ ಮೇಲೆ ನಾವೊಂದು ಸರಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಅಲ್ಲಿ archive.org ಅನ್ನೋ ಒಂದು ವೆಬ್ಸೈಟ್ ನಿಮಗೆ ಕಾಣ್ತಾ ಇದೆ. ಡಿಜಿಟಲ್ ಲೈಬ್ರರಿ ಆಫ್ ಫ್ರೀ ಆ್ಯಂಡ್ ಬಾರೋಯಬಲ್ ಟೆಕ್ಸ್ಟ್, ಮೂವೀಸ್ ಎಕ್ಸೆಟ್ರಾ ಅಂತ ಅಲ್ಲಿದೆ. ಅದರ ಮೇಲೆ ನಾವೊಂದು ಸರಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ನಮ್ಮ ಮುಂದೆ ಬರುತ್ತೆ. ನಾವೇನು ಮಾಡಬೇಕು ಅಂದರೆ ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಇದಾವಲ್ಲ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಎರಡನೇ ಐಕಾನ್ ಟೆಕ್ಸ್ಟ್ಸ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಒಂದು ಸರಿ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ನಮ್ಮ ಮುಂದೆ ಬರುತ್ತೆ. ಅದರಲ್ಲಿ ನಾವೀಗ ಕನ್ನಡ ಪುಸ್ತಕಗಳ ಬಗ್ಗೆ ಅಷ್ಟೇ ನೋಡೋಣ. ಈ ಒಂದು ವೆಬ್ಸೈಟಲ್ಲಿ ಎಲ್ಲ ಪುಸ್ತಕಗಳು ಸಿಗ್ತವೆ. ಜಗತ್ತಿನ ಎಲ್ಲ ಪ್ರಮುಖ ಭಾಷೆಗಳ ಎಲ್ಲ ಪುಸ್ತಕಗಳನ್ನು ಉಚಿತವಾಗಿ ಓದುಗರಿಗೆ ಸಿಗಬೇಕು, ಆ ರೀತಿಯಲ್ಲಿ ಮಾಡಿದ್ದಾರೆ. ನಾವೀಗ ಬುಕ್ಸ್ ಬೈ ಲ್ಯಾಂಗ್ವೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಎಲ್ಲ ಭಾಷೆಯ ಪುಸ್ತಕಗಳು ನೀವು ನೋಡ್ತಾ ಇರ್ಬೋದು. ಅರೇಬಿಕ್, ಉರ್ದು, ಹಿಂದಿ, ಸಂಸ್ಕೃತ್ ಇತ್ಯಾದಿ. ಈಗ ನಾವು ಕನ್ನಡ ಪುಸ್ತಕ ಎಲ್ಲಿದೆ ಅಂತ ನೋಡೋಣ. ಕೆಳಗೆ ಬಂದಾಗ ತೆಲುಗು, ಮಲಯಾಳಂ, ಲ್ಯಾಟಿನ್, ತಮಿಳ್ ಇಲ್ಲಿ ಕಾಣ್ತಾ ಇದೆ ನೋಡಿರಿ. ಕನ್ನಡ ಬುಕ್ಸ್ ಬೈ ಲ್ಯಾಂಗ್ವೇಜ್ ಅಂತಿದೆ. ಅದರ ಮೇಲೆ ನಾವು ಈಗ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಕನ್ನಡ ಪುಸ್ತಕಗಳು ಯಾವ್ಯಾವ ಇದಾವಂತ ನೀವು ನೋಡ್ಬೋದು. ಎಷ್ಟು ಒಳ್ಳೊಳ್ಳೆ ಪುಸ್ತಕಗಳಿದಾವಂತ ನೀವೇ ನೋಡಿರಿ. ಕನ್ನಡ ಜಾನಪದ ನಿಘಂಟು ಅಂತಿದೆ, ತುಂಬ ದುರ್ಲಭವಾಗಿರ್ತಕ್ಕಂಥ ಪುಸ್ತಕ. ಭಗವದ್ಗೀತೆ ಇದೆ, ಕನ್ನಡ ಸಾಹಿತ್ಯ ಚರಿತ್ರೆ, ಸುಭಾಷಿತ ಮಂಜರಿ, ಇದು ತುಂಬ ಒಳ್ಳೆಯ ಪುಸ್ತಕ. ಚಂದಮಾಮ, ಗರುಡ ಪುರಾಣ, ಹಲವಾರು ಪುಸ್ತಕಗಳಿದ್ದಾವೆ. ಕನ್ನಡ ಜಾನಪದ ಕಥೆಗಳು. ಈಗ ಯಾವುದಾದ್ರೂ ಒಂದು ಪುಸ್ತಕವನ್ನು ನಾವು ಓಪನ್ ಮಾಡಿ ನೋಡೋಣ. ಈಗ ಕನ್ನಡ ಜಾನಪದ ಕಥೆಗಳು ಅಂತಿದೆ, ಅದರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಅದರ ಫ್ರಂಟ್ ಪೇಜ್ ನೋಡಿ, ಮುಖಪುಟ, ಕನ್ನಡ ಜಾನಪದ ಕಥೆಗಳು. ಈ ಪುಸ್ತಕವನ್ನು ನಾವು 2 ರೀತಿಯಲ್ಲಿ ಓದ್ಬೋದು. ಇದರಲ್ಲೇ ಓದ್ತಾ ಹೋಗ್ಬೋದು, ಅಥವಾ ಈ ಪುಸ್ತಕವನ್ನು ಡೌನ್ಲೋಡ್ ಮಾಡಿಕೊಂಡು PDF ಫಾರ್ಮಲ್ಲಿ ಓದ್ಬೋದು. PDF ಫಾರ್ಮಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅದನ್ನು ನಾವು ನೋಡೋಣ. ಈಗ ಇಲ್ಲಿ 3 ಚುಕ್ಕೆ ಕಾಣ್ತಿದ್ದಾವಲ್ಲ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಡೌನ್ಲೋಡೆಬಲ್ ಫೈಲ್ಸ್ ಅಂತ ಅಲ್ಲಿ ಕಾಣ್ತಾ ಇದೆ. ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ಗೆಟ್ PDF ಅಂತಿದೆ. ಮತ್ತು ಗೆಟ್ PDF ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಅದು ಡೌನ್ಲೋಡ್ ಆಗ್ತಾ ಇದೆ. ಈಗ ಆ ಪುಸ್ತಕ ಡೌನ್ಲೋಡ್ ಆಗಿದೆ. ನಾವು ಆ ಪುಸ್ತಕವನ್ನು ನೋಡ್ಬೋದು PDF ಫಾರ್ಮಲ್ಲಿ. ತುಂಬ ಚೆನ್ನಾಗಿದೆ ಪುಸ್ತಕ. ನೋಡಿ ಎಷ್ಟೊಂದು ಕಥೆಗಳಿದೆ. ರಮ್ಯ ಕಥೆಗಳು, ಅತಿಮಾನುಷ ಕಥೆಗಳು, ಬುದ್ಧಿವಂತಿಕೆ ಕಥೆಗಳು, ಪ್ರಾಣಿ ಪಕ್ಷಿ ಕಥೆಗಳು, ಹಾಸ್ಯ ಕಥೆಗಳು. ತುಂಬ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ಈ ರೀತಿ ನೀವು ಯಾವುದೇ ಪುಸ್ತಕವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದರಲ್ಲಿ ಓದ್ಬೋದು. ಈ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೂ ಅನೇಕ ಫೀಚರ್ಸ್ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಆ ಪುಸ್ತಕವನ್ನು ಹೇಗೆ ಓದಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು, ಧನ್ಯವಾದಗಳು.